ಮಜಾ ಇಲ್ಲಿ ಮಜಾ ಅದ ನೋಡ ಸಂತು ಮಾಸ್ತರ ಹೌದಾ ಎಲ್ಲಾರ ಸಂಗಟ ಹಾಡಿಕೆ ಮಾಡೋದು ಬೇರೆ ಪಿಂಟು ಮಾಸ್ತರ್ ಸಂಗಟ ಮಾಡೋದು ಬೇರೆ ಹೌದು ಹೌದು ಇಲ್ಲಿ ಮಜಾ ಹೆಂಗದ ಕೇಳ್ರಿ ಹೆಂಗದ ಯಾವಾಗ ಭರತಗ ರಾಮನ ಪಾದಕ ಕೊಟ್ಟ ಬಳಕ ಭರತ ಕೇಳಾರ್ದೆ ಪಾದಕ ಒಯ್ದು ಸಿಂಹಾಸನ ಮ್ಯಾಗಿಟ್ಟ ತಾ ನಂದಿಗ್ರಾಸ ರಾಜಕೀಯ ಆ ಜಾಗದಾಗ ನಿಂದ್ರಲಾರ್ದೆ ಮಾಡ್ಯಾನ ಹೌದು ಖರೆ ನಿನಗಿಲ್ಲೊಂದು ಮಾತು ಕೇಳುತ್ತ ಏನು ಕೇಳಿದ್ರಿಪ್ಪ ಶ್ರೀರಾಮಚಂದ್ರನ ಪಾದುಕ 14 ವರ್ಷ ಸಿಂಹಾಸನ ಮ್ಯಾಗ ಕೂತು ರಾಜಕೀಯ ಮಾಡ್ಬೇಕಂದ್ರ ಆ ಪಾದುಕ ಆದವ್ರು ಯಾರು ಹೌದು ಹೌದು ಹಿಂದ ಒಬ್ಬರ ಪ್ರತಿಫಲ ಅದ ರಾಮನ ಕಾಲಾಗ ಪಾದುಕ ಆಗ್ಯಾರ ಅವ್ರು ಯಾರು 14 ವರ್ಷ ಅವ್ರ ರಾಜಗಾದಿ ಮ್ಯಾಗ ಕುಂಡ್ರಿಬೇಕಂದ್ರೆ ಏನ ಕಾರಣ ಅದ ಹೌದು ಹೌದು ಹೇಳಿ ಇನ್ನು ರಾಮಾಯಣ ಮಹಾಭಾರತದಾಗ ನನಗೆ ಟೆಕ್ಕಿ ಬಿದ್ದಿದ್ದಿಲ್ಲ ಸಂತ ಮಾಸ್ತರ್ ಇದು ನಿನಗೆ ಯಾಕೆ ಹೇಳಿದ ಇದು ಪಾನಮಂಗಳೂರ ಪುಣ್ಯ ಕ್ಷೇತ್ರ ಬೀರದೇವ್ರ ಮುತ್ಯನ ಪೌಳಿ ಇದು ಬಹಳ ಬೆರಿಕೆದ ಇದು ಟೇಜ್ ಅಂತ ಹೇಳಿದ ಒಂದು ಕೇಳಿ ಮಾಡುವುದು ಶ್ರೇಷ್ಠ ಎನ್ನ ಕೇಳಾರದೆ ಮಾಡುವುದು ಶ್ರೇಷ್ಠ ಹೌದು ಹೌದು ಇಂಗ್ಲೇಸೂರ ತತ್ವಜ್ಞಾನಿಗಳು ಹೌದಾ ಒಳ್ಳೆ ಬಸವನಾಡಿನವರು ಬಹಳ ಶಾಣೆ ಅದಾರ ಹೌದು ಹೌದು ಖರೆ ನಿವಾಳ ಕೇಳಿದ ಸಂತು ಮಾಸ್ತರ್ ಅವ್ರು ಹೇಳಿದ್ರು ನಮಗೆ ಏನು ಹೇಳಿದ್ರಿಪ್ಪ ಪಿಂಟು ಮಾಸ್ತರ ಏನು ವಿಷಯ ಕೊಡ್ತೇವದು ದಂಡಿಗೆ ಮುಟ್ಟಿರ್ಬೇಕಂದ್ರೆ ಅವರು ಹೌದು ಹೌದು ಅಂದು ಒಂದು ಉದಾಹರಣೆ ಹೇಳಿದ್ರು ಅವರು ಏನು ಹೇಳಿದ್ರು ಉದಾಹರಣೆ ಕಳಿ ನಾರಾಯಣಗೌಡ ಬುತ್ತಿ ತಗೊಂಡು ಬಂದ ಇಸ ಹಾಕೊಂಡು ಹೌದು ಹೌದು ಹೌದಲ್ಲ ಹೌದು ಸೂರಮದೇವಿ ಗರ್ಭದಾಗ ಬೆಳೀತಿದ್ದ 7 ತಿಂಗಳ ಪಿಂಡ ಲಿಂಗ ಬೀರದೇವರ ಯಾರಿಗೆ ಕೇಳಿಲ್ಲ ತನ್ನ ತಾಯಿಗೆ ಹೇಳದ ಪರೀಕ್ಷೆ ಮಾಡತ್ತೇಳಿ ಹೌದು ಹೌದು ಇದೇ ಮಾತಾಡಿರಿಲ್ಲ ಹೌದು ಇಲ್ಲಿ ಒಂದು ಮಾತು ಹೇಳುತ್ತ ಸಂತು ಮಾಸ್ತರ ಏನು ಹೇಳಿದ್ರಿಪ್ಪ ಮಾತ ನಿನಗೆ ಏನು ಹೇಳುದ ನನ್ನ ಮಾತು ಅರ್ಥ ಇಟ್ಕೋ ಹೌದಾ ಬೀರದೇವರ ತಾಯಿನಾದಂತ ಸೂರಮದೇವಿ ಗರ್ಭದಾಗ ಬೆಳೀತಿದ್ದ ಪರಮಾತ್ಮನೇ ಇದ್ದ ಹೌದು ಪರಮಾತ್ಮನ ಅವತಾರ ಪರಮಾತ್ಮನ ಅವತಾರದ ಹೌದು ತಾಯಿಗೆ ಹೇಳ್ಯಾನ ಹೌದು ಹೌದಲ್ಲ ಯಾರಿಗೆ ಕೇಳಿಲ್ಲ ಅಂತೇಳಿ ನೀ ಹೇಳಿದಿ ಹೌದು ಬೀರದೇವರ ಮಾತರೆ ಸೂರಮದೇವಿ ಕೇಳಾಳತ್ತೀವೋ ಏನ ಇಲ್ಲತ್ತೀವೋ ಹೌದು ಹೌದು ಸೂರಮದೇವಿ ಕೇಳ್ಯಾಳ ಹೌದು ಒಂದು ವೇಳೆ ನೀ ಹೇಳದ ಮಾತು ಕೇಳಿತ್ತಲ್ಲ ಅಂದ್ರೆ ಏನು ಗತಿ ಆಗತ್ತಿತ್ತು ಬೀರಣ್ಣ ಮುತ್ತೆಂದು ಇಲ್ಲಿ ಒಂದು ಮಾತು ಕೇಳ್ತ ನಿನಗ ಹೌದು ಏನು ಕೇಳಿದ್ರಿಪ್ಪ ಮಾತ ಕೇಳಾರದೆ ಮಾಡುದ ಶ್ರೇಷ್ಠತೆ ನೀ ವಿಷಯ ಇಟ್ಕೊಂಡಿದಿ ಹೌದು ಹಿಡ್ಕೊಂಡಿರಿ ನಿನ್ನ ಪಾಲಿಗೆ ಅದಲ್ಲ ಹೌದು ದಂಡಿಗೆ ಮುಟ್ಟಬೇಕಂದಿ ಹೌದು ಯಾವಾಗೇ ವಿಷಯ ಹೇಳಿದ್ರೆ ಆ ವಿಷಯ ಸಫಲ ಆಗಿರ್ಬೇಕು ಹೌದಾ ಕಳಿ ನಾರಾಯಣಗೌಡ ಬುತ್ತಿಯಾಗಿ ಇಸ ಹಾಕೊಂಡು ಬಂದ ಯಾರಿಗೆ ಕೇಳಿದ್ದ ಇಲ್ಲ ಯಾರಿಗೆ ಕೇಳಾರ್ದೆ ಬುತ್ತಿಯಾಗಿ ಇಸ ಹಾಕ್ಯಾನ ಹೌದು ಖರೆ ಸಫಲ ಆಯ್ತೋ ಏನು ನಿಷ್ಫಲ ಆಯ್ತು ನಿಷ್ಫಲ ಆಗ್ಯದ ನಿಷ್ಫಲ ಆಯ್ತು ಬೀರದೇವರ ಹೊಟ್ಟೆ ಒಳಗೆ ಇದ್ದ ಕಳಿ ನಾರಾಯಣಗೌಡ ಯಾರಿಗೆ ಹೇಳಾರ್ದೆ ಬುತ್ತಿ ಒಳಗೆ ಇಸ ಹಾಕೊಂಡಿದ್ದ ಬುತ್ತಿಯಾಗಿ ಇಸ ಹಾಕೊಳ್ಳೋದು ಕೆಲಸ ಆಗಬೇಕಾಗಿತ್ತು ಹೌದಾ ಯಾರಿಗೆ ಕೇಳಾರ್ದೆ ಏನು ಮಾಡೋದಿತ್ತು ನೋಡು ಹೌದು ಅದು ಅವನಿಗೆ ಆನಂದ ಆಗಿರ್ಬೇಕಾಗಿತ್ತು ಹೌದು ಖರೆ ಕಳಿ ನಾರಾಯಣಗೌಡಗೆ ಆನಂದ ಐತೇನೋ ಕೆಲಸ ಸಾಧಿಸ್ತೇನೋ ಇಲ್ಲ ಇಂಥದೇ ಮಾತಾಡವ ನೀ ವೈರಿ ಹಾಕಿ ಕೂತ್ರಿ ಮತ್ತ ಸಂತು ಮಾಸ್ತರ್ ಹಿಂಗೆ ದಂಡಿಗೆ ಹಚ್ಚವೇನು ನೀ ನಾ ಏನು ಮಾತಾಡಿಲ್ಲ ಇಟ್ಟು ಗಾಬರಿಗೆ ಬಿದ್ದಿದಿ ಹೌದಾ ಹ್ಯಾಂಗಪ್ಪ ಚೇಂಜ್ ಆಗುತ್ತಲ್ಲ ಹೈರಾಣದ ನಿಂದು ಹೌದಾ ಹಲೋ ಆವಾಜ್ ಬಿಡು ಅಪ್ಪ ಯಾನು ಹಂಗ್ಯಾಕೆ ಬಟ್ಟ ಆಡಿಸಲ್ತಿದೆ ಅದ್ರೊಳಗೆ ಹಲೋ 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 ಅವಾಜ್ ಇಡು ಯಾರು ಮಾಡಿದೆ ಹೌದು ಕಳಿ ನಾರಾಯಣಗೌಡ ಕೇಳಾರ್ದೆ ಸಹ ಹಾಕಿದ ಅವನ ಕೆಲಸ ಸಾಧಿಸ್ತೇನು ಇಲ್ಲ ಹಿಂಗೆ ದಂಡಿಗೆ ಹಚ್ಚವ ನೀ ಅರೇ ಹುಚ್ಚ ಮಹಾಭಾರತ ನಿನಗೆ ಏನು ಗೊತ್ತದ ನೀ ನಾ ಏನಂತಿದ ಕೌರವ್ರ ಮಾತು ಕೇಳಿ ಪಗಡಿಗೆ ಕೂತ್ರು ಕೌರವರು ಖರೆ ಪಾಂಡವ್ರು ಯಾರ ಮಾತು ಕೇಳಾರ್ದೆ ಪಗಡಿ ಕೂತು ಸೋತ್ರಂದನ ಹೌದು ಕೌರವರು ಯಾರು ಶಕುನಿ ಮಾತು ಕೇಳ್ಯಾರ ಹೌದು ಶಕುನಿದಿಂದ ನಟ ಮದ್ದಿಡ್ದಾಗ ಹಾದ್ರಂದಿನಿ ಹೌದು ಶಕುನಿದಿಂದ ಆಗಿಲ್ಲದು ಹೌದಾ ಮಹಾಭಾರತ ನಿನಗೆ ಗೊತ್ತಿಲ್ಲಪ್ಪ ನಮ್ಮ ಭಾಗದಾಗ ಕೇಳೋ ಮಹಾಭಾರತ ಹ್ಯಾಂಗದ ಅನ್ನೋದು ಹೇಳ್ತಾರ ಅವ್ರು ಹೌದಾ ಪಾಂಡವರು ಇನ್ನೊಬ್ಬರ ಮಾತು ಕೇಳಿ ಕೃಷ್ಣಿಗೆ ಕೇಳಿದ್ರೆ ಪಾಂಡವರು ಸೋಲ್ತಿದ್ರೇನು ಇಲ್ಲ ಕೌರವರು ತವ ಆಡೋದು ಪಗಡಿ ಯಾರಿಗೆ ಕುಣಿಸ್ಯಾರ ಶಕುನಿಗೆ ಕುಣಿಸ್ಯಾರ ಹೌದು ಶಕುನಿ ಆಡ್ತಿದ್ದ ಹೌದು ಪಾಂಡವರು ತವ ಆಡೋದೇ ಕೃಷ್ಣಿಗೆ
ಕುಣಿಸಿದ್ರ ವಿಜಯ ಆಗ್ತಿತ್ತು. ಜಯ ಆಗತ್ತಿತ್ತಿಲ್ಲ. ಹೌದು. ಯಾರಿಗೆ ಕೇಳಿಲ್ಲ. ಹೌದು. ಧರ್ಮರಾಜನಲ್ಲಿ ನಾನದು ಮತ್ತು ಪಗಡ್ಯಾಗ ನನ್ನಂತ ಸೂರ್ಯನೇ ಯಾರು ಇಲ್ಲ ಅಂತೇಳಿ ಕೇಳಾರ್ದೆ ಆಟಕ್ಕೆ ಕೂತಿದ್ದ. ಹೌದು ಹೌದು. ನೀ ಏನತ್ತಿ ದಂಡಿಗೆ ಹಚ್ಚಬೇಕು. ಕೌರವರು ಶಕುನಿ ಮಾತು ಕೇಳಿನೇ ಅಳಗಲಾಗ್ಯಾರ ಅಂತೇಳಿ ಹೇಳಿದಿ. ಹೌದು. ಕೌರವರು ಶಕುನಿ ಮಾತು ಕೇಳಿ ಅಳಗಲಾಗಿಲ್ಲ. ಹೌದಾ? ಯಾವಾಗ ಪಗಡ್ಯಾಗ ಗೆದ್ರು ಯಾರಿಗೆ ಕೇಳಾರ್ದೆ ಹೇಳಾರ್ದೆ ದ್ರೌಪದಿಗೆ ಏನು ಸೀರೆ ಸೆಳಿತಿದ್ರು. ಈ ಕಾರಣಕ್ಕಾಗಿ ಕೌರವರು ಅಳಗಲಾಗ್ಯದ. ಹಿಂಗ ಮಹಾಭಾರತ ಹೇಳ್ತದ. ಹೌದು 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 ಹೌದು. ಹೌದಾ? ನೀ ಯಾರು ಹೇಳಗತ್ತಿಲ್ಲಿ ಅದಕ್ಕೆ ಹೇಳೋದದ. ಸಂತು ಮಾಸ್ತರ ಕುಸ್ತಿ ಎಚ್ಚರ್ಲಿ ಹೊಡಿ. ಹೌದಾ? ಹೇಳ್ತಾರ ಮಹಾತ್ಮರು. ಏನ್ ಹೇಳಿದ್ರು? ಕಡಗಿಲಿಲ್ಲದ ಬಂಡೆ ಹೊಡಗಿಡುವುದು ಮಾಂಬುದೆ, ಕಡಗಿಲು ಬಂಡಿಗೆ ಆಧಾರ. ಹೌದಾ? ಕಡು ದರ್ಪ ಏರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ವಚನಗಳವೆ ಕಡಗಿಲು ಕಾಣ ರಾಮನಾಥ. ಹೌದು ಹೌದು. ಹೀಗಂದ್ರೆ ಏನ್ರಿಪ್ಪ? ಜೇಡರ ದಾಸಿಮಯ್ಯ ಅವ್ರು ಹೇಳ್ತಾರ ಏನತ್ತ? ಕಡಗಿಲಿಲ್ಲದ ಬಂಡೆ ಹೊಡಗಿಡುವುದು ಮಾಂಬುದೆ. ಹೌದು ಹೌದು. ಎತ್ತಿನ ಬಂಡಿ ಗಾಡಿ ಇರ್ತದ. ಹೌದು. 2 ಚಾಕದ. ಹೌದು. ಚಾಕಿನ ಮಗ್ಗಲದಾಗ ಕಡ್ಯಾಣ ಇರ್ತಾವ. ಕಡ್ಯಾಣ ಇರ್ಲಿಕ್ಕಂದ್ರ ಚಾಕ ನಡೀತದೇನೋ? ನಡೆಯಂಗಿಲ್ಲ. ಎತ್ತಿನ ಗಾಡಿ ನಡೀತದ? ನಡೆಯಂಗಿಲ್ಲ. ಒಗ್ಗೆಲೆ ಆಗತ್ತದ. ಹೌದು. ಅದರಂತೆ ಮನುಷ್ಯ ಜನ್ಮಕ್ಕೆ ನಾವು ಹುಟ್ಟಿ ಬಂದು ಸಂಸಾರದಾಗ ಕಾಲ ಕಳಿಬೇಕಂದ್ರ ಮಹಾತ್ಮರ ಮಾತು ಕೇಳ್ಕೊತ ಹೋದ್ರೆ ನಮ್ಮ ಸಂಸಾರ ಶುದ್ಧ ಆಗ್ತದ. ಇಲ್ಲದ್ರೆ ಇಲ್ಲ ಅಂತೇಳಿ ಮಹಾತ್ಮರು ಹೇಳ್ತಾರ. ಹೌದು ಹೌದು ಹೌದು. ಹೇಳ್ತಾ ಲಕ್ಷ ಇಡ್ರಿ. ಎಲ್ಲ ತತ್ವಜ್ಞಾನಿಗಳು ಕೂಡಿರಿ ಒಂದು ದೃಷ್ಟಾಂತ ಹೇಳ್ತ. ಹೌದಾ? ದೃಷ್ಟಾಂತ ಹೇಳಿದ್ರ ಅನುಭವ ಬಂದಿರಬೇಕು. ಹೌದಾ? ದೃಷ್ಟಾಂತ ಹೇಳಿದ್ರ ಅನುಭವ ಬಂದಿರಬೇಕು. ಮಂಗಳೂರು ಅಂತ ಊರಾಗ ಒಬ್ಬ ರಾಜ ಇದ್ದ. ಹೌದು. ಮಂಗಳೂರು ಅಂತ ಊರಾಗ ಒಬ್ಬ ರಾಜಾಗ ಹಕ್ಕಿ ಪಕ್ಷಿ ಪಶು ಪ್ರಾಣಿದ ಮಾತು ತಿಳಿತೀವ್. ರಾಜಾಗ ಯಾವದೇ ಹಕ್ಕಿ ಏನಾರ ಮಾತಾಡ್ಲಗತ್ತಲ್ಲ ರಾಜಾಗ ಅದ್ರ ಮಾತು ತಿಳಿತಿತ್ತೆಲ್ಲ. ಹೌದು. ಒಬ್ಬ ಜ್ಯೋತಿಷಗಾರ ಹೇಳ್ತಾನ ರಾಜಾಗ. ಏನತ್ತ? ಯಾನು ಹೇಳ್ದ ರಾಜಾಗ? ನೋಡಪ್ಪ, ನಿನಗೆ ಹಕ್ಕಿ ಪಕ್ಷಿ ಗುಬ್ಬಿ ಏನ ಎಲ್ಲ ಪ್ರಾಣಿಗಳದ ಇವಕ್ರ ಮಾತೆಲ್ಲ ನಿನಗೆ ತಿಳಿತದ ಖರೆ. ಹೌದು. ಇವು ಹಿಂಗೆ ಅಂದಾವತ್ತಣ್ಣಿ ಮತ್ತೊಬ್ಬರಿಗೆ ಹೇಳ್ದೆ ಅಂದ್ರೆ ಅಂದೇ ನೀನು ಸಾವದ ತಿಳಿ ಜ್ಯೋತಿಷಗಾರ ಹೇಳ್ದ. ಹೌದು ಹೌದು. ಅಂದೇ ನೀನು ಮರಣದ. ನೋಡ್ರಿ ಹ್ಯಾಂಗ ಹೇಳ್ತಾರ ರಾಜಾಗ. ಜ್ಯೋತಿಷಗಾರ ಏನಂದ? ಹಕ್ಕಿ ಪಕ್ಷಿ ಪ್ರಾಣಿಗಳು ಏನ ಮಾತಾಡ್ಯಾವ ಆ ಮಾತು ನಿನಗೆ ತಿಳಿತದ ಖರೆ. ಆ ಮಾತು ನೀ ಇನ್ನೊಬ್ಬರ ಮುಂದೆ ಹೇಳದೆ ಅಂದ್ರೆ ಅಂದೇ ನಿನ್ನ ಸಾವದ ತಿಳಿ ಜ್ಯೋತಿಷಗಾರ ಹೇಳಿ ಹೋದ. ಹೌದು ಹೌದು. ಯಾಕಾಗಲೇ ತಿಳಿ ರಾಜ ಒಬ್ಬನೇ ತನ್ನಿಂತಾನೆ ತಿಳ್ಕೊತಿದ್ದ. ಯಾರಿಗೆ ಹೇಳ್ತಿತ್ತಲ್ಲ? ಹೌದು. ಯಾರಿಗೆ ಹೇಳ್ತಿತ್ತಲ್ಲ? ರಾಜನ ಮನ್ಯಾಗ ಪಟ್ಟದ ರಾಣಿ ಇದ್ರು. ಅತಿ ಪ್ರೇಮ ರಾಣಿ ಮ್ಯಾಗ ರಾಜಂದಿತ್ತು. ಹೌದು. ರಾಜನ ರಾಜವಾಡಿ ಒಳಗ ದಂಡ ದರ್ಪ ಬಹಳ. ಹೌದು. ಎಲ್ಲರ ಮನ್ಯಾಗ ಒಬ್ರು ಒಗ್ಯಾಣ ಒಗಿಲಿಕ್ಕೆ ಇದ್ರು, ಒಬ್ರು ಕಸ ಮುಸ್ರಿ ಮಾಡ್ಲಿಕ್ಕೆ ಇದ್ರು, ಒಬ್ರು ಸೇವಾಕ್ಕೆ ಇದ್ರು. ಹಿಂಗೆಲ್ಲ ಕೆಲಸ ಮಾಡ್ತಿದ್ರು. ಹೌದು. ರಾಜನ ರಾಜವಾಡಿ ಒಳಗ. ಹೌದು. ಮಧ್ಯಾಹ್ನ ಟೈಮ್ 11 ಗಂಟೆ ಟೈಮ್ ಆಗಿ ರಾಣಿ ಜೊತೆ ಊಟಕ್ಕೆ ಕೂತಾನ ರಾಜ. ಹೌದು. ಅರಮನೆ ಒಳಗ. ಹೌದು. ಅರಮನೆ ಒಳಗ ರಾಣಿ ಇದ್ರ ಕೂತಾಳ. ಇಬ್ಬರದು ಒಂದೊಂದು ತಾಟದ. ಹೌದು. ತಾಟಿನ ಒಳಗ ಶಾಂಗಿ ತುಪ್ಪ ಹಾಲ ಊಟ ಉಳ್ಳಗತ್ತಾರ. ಆ ರಾಜ ರಾಣಿ ತಾಟಿನ ಸುತ್ತ ಒಂದು ಗಂಡ ಇರುವ ಒಂದು ಹೆಣ್ಣು ಇರುವ ಸುತ್ತ ಹಾಕ್ತಿವ್. ತಾಟಿನ ಸುತ್ರಿ. ಹೌದು. ಹೆಣ್ಣು ಇರುವ ಸುಮ್ಮ ಕುಂಡ್ರಲಿಲ್ಲ. ಏನು ಮಾಡ್ತು? ಆ ರಾಣಿ ಅಗಲಂದು ಒಂದು ಏನ ಶಾಂಗಿ ಎಳೆಯದ ಒಯ್ದು ರಾಜನ ಅಗಲಾಗಿ ಬಿಡ್ತು. ಹೌದು ಹೌದು. ರಾಜನ ರಾಜವಾಡಿ ಮೂಲಿ ಮ್ಯಾಗೆ 2 ಹಕ್ಕಿ ಗಂಡ ಹೆಣ್ಣ 2 ಹಕ್ಕಿ ಕುತ್ತಾವ. ಹೌದು. ರಾಜ ಕಲಿಸಿ ಉಣ್ತಿದ್ದ ಹೆಣ್ಣು ಹಕ್ಕಿ ಮಾತಾಡ್ತದ. ಏನತ್ತ? ಇದ್ರ ಬಾಯಾಗ ಮಣ್ಣು ಇದು ಎದ್ರ ರಾಜ ಆಗ್ತದ. ಹೌದು ಹೌದು. ಹೆಣ್ಣು ಹಕ್ಕಿ ಏನು ಮಾತಾಡ್ತದ? ಇದ್ರ ಬಾಯಾಗ ಮಣ್ಣು ಇದು ಎತ್ತರ ರಾಜ. ಒಂದು ಹೆಣ್ಣಿನ ಬಾಯಾನ ಎಂಜಲ ರಾಜ ತಿತ್ತದಂದ್ರೆ ಇದು ರಾಜ ಅಪಾಶ ಮಾಡ್ತು. ರಾಜ ಮಾತು ತಿಳ್ಕೊಂಡ ದುಃಖ ಆಗಲಗತ್ತು. ಹೌದು. ಕೈಯಾನ ತುತ್ತ ಕೈಯಾಗಿ ಹಿಡ್ದ. ಹೌದು. ಗಂಡ ಹಕ್ಕಿ ಹೇಳ್ತದ ಹೆಣ್ಣು ಹಕ್ಕಿಗೆ, ಹುಚ್ಚಿ ಹುಚ್ಚಿ ಹೆಣ್ಣು ಗಂಡ ಅಂದ್ರೆ ಏನು ತಿಳಿದಿದಿ? ಹೌದು. ಹೆಣ್ತಿ ಅಂದ್ರೆ ನೀ ಏನು ತಿಳಿದಿದಿ? ಗಂಡನ ಅರ್ಧಾಂಗಿನಿ ಅಂತೇಳಿ. ಹೆಂಡತಿ ಅರ್ಧ ಶರೀರ ಅಂದ್ರು ಹರಕತ್ತಿಲ್ಲ. ಹೌದು. ಹೆಣ್ಣಿನ ಹೆಂಡತಿ ಅಂಜಲ ಗಂಡ ತಿನ್ನಬಹುದು, ಗಂಡಿನ ಹೆಂಜಲ ಹೆಣ್ತಿ ತಿನ್ನಬಹುದು. ಇದ್ರಾಗೇನು ಸಂಕೋಚ ಅದ? ಹುಚ್ಚಿ ಅಂತೇಳಿ ಆ ಗಂಡ ಹಕ್ಕಿ ಹೆಣ್ಣು ಹಕ್ಕಿಗೆ ಮಾತಾಡ್ತದ. ಹೌದು. ಇದು ಮಾತು ರಾಜಾಗ ತಿಳಿತು. ಒಬ್ಬರ ನನ್ನ ಪಾರ್ಟಿ ಅದಾನಲ್ಲ ಅಂತೇಳಿ ರಾಜಾಗ ಆನಂದ ಆಯ್ತು. ಆನಂದಾಗಿ ಕುಲು ನಗನಗತ್ತ. ರಾಣಿಗೆ ಸೌಶ ಬತ್ತು. ಹೌದು ಹೌದು. ಏನತ್ತಾಳ? ಯಾವಾಕಿ ತರಕ ಬತ್ತಂದಳಿಕ್ಕಿ. ರಾಣಿ ಸುಮ್ಮಕೊಂಡಿರ್ಲಿಲ್ಲ. ಊಟ ಮಾಡುವೊಳಗ ನಿನಗ ನಗು ಬರ್ಲಾಗತ್ತಂದ್ರೆ ಯಾರ್ದಾರ ನಿನ್ನ ತರಕಾಗ್ಯದ? ಯಾಕೆ ನಕ್ಕಿದಿ ಹೇಳ್ತೇ ಏನ? ಇಲ್ಲ.
ಹೌದು ಹೌದು ರಾಣಿ ಕೇಳಕತ್ತಳು. ಹಕ್ಕಿಗಳ ಮಾತು ರಾಜ ರಾಣಿಗೆ ಹೇಳಿದಂದ್ರೆ ರಾಜ ಸೈತಿದ್ದ. ಜ್ಯೋತಿಷ್ಗಾರ ಮೊದಲು ಹೇಳಿದ್ದ. ಹೌದು ಹೇಳ್ತಾನೆ ಹೆಂಡತಿಗೆ, ಹುಚ್ಚಿ ಇದ್ರ ಉತ್ತರ ನಾನು ನಿನಗೆ ಹೇಳ್ದಂದ್ರೆ ನೀವು ಹೊಯ್ಕೊತ್ತಿ ಅಂದವ. ಇದ್ರ ಉತ್ತರ ನಾ ಹೇಳ್ದಂದ್ರ ನಿಂದ್ರಾಗಿಲ್ಲ ಹೊಯ್ಕೊತ್ತೀನಿ ಹೇಳಾರ್ದೆ ಸುಮ್ಮ ಕೂತದೆ ಚಲೋ ಇಲ್ಲ ನನಗೆ ಹೇಳೇ ಅಂದಳಕ್ಕಿ. ಹೌದು ಹೌದು ಏನತ್ತನ್ ರಾಜ ಇಂಥ ಅರಮನೆಯಾಗ ನಾ ಸಾಯುವುದಕ್ಕಿಂತ ಕಾಶಿಯಾಗ ಹೇಳಿ ಪ್ರಾಣ ಬಿಟ್ಟಂದ್ರೆ ನನಗೆ ಮೋಕ್ಷ ಸಿಗುತ್ತದ ಅಂತೇಳಿ ಹೆಂಡತಿಗೆ ಏನಂದ ನಿನಗಿದ್ರ ಉತ್ತರ ಬೇಕಂದ್ರೆ ನಡಿ ಕಾಶಿಗೆ ಅಂದ. ನಡಿ ಕಾಶಿಗೆ. ರಥ ತಯಾರಾಯ್ತು, ಸೈನಿಕ ಆನೆ ಒಂಟಿ ದಂಡ ದರ್ಬಾರ್ ತಯಾರಾಯ್ತು. ಹೊಟ್ಟಿಗೆ ಎಷ್ಟು ಅನಾಜ್ ಬೇಕೆಲ್ಲ ರಥದಾಗ ತಗೊಂಡ್ರು. ಹೌದು ಹೊಂಟ್ರು ಅರ್ಧ ಹಾದಿ ಬಂದ್ರಿ. ಅರ್ಧ ಹಾದಿ ಆ ರೋಡ್ ಮಗ್ಗರದಾಗ ದೊಡ್ಡ ಮಾವಿನ ಗಿಡ ಇತ್ರಿ. ಮಾವಿನ ಗಿಡದ ತೆಳಗೆ ವಿಶ್ರಾಂತಿ ಗಳಿಬೇಕು, ಊಟ ಗೀಟ ಮಾಡಿ ಮುಕ್ಕ ಮಾಡಿ ಮತ್ತೆ ಮುಂದೂರಿಗೆ ಹೋಗ್ಬೇಕು. ಎಲ್ಲೆಲ್ಲಿ ನೀರಿನ ವ್ಯವಸ್ಥದ ಅಲ್ಲೆಲ್ಲಿ ನಿಂದಿರ್ತಿದ್ರು. ಹೌದು ಆ ಮಾವಿನ ಗಿಡದ ತೆಳಗೆ ರೈತ ಏನ್ ಮಾಡ್ಯಾನ, ಕಟ್ಟದು ಬಾಯಿ ಹೊಡೆದಾನ. ಹೌದು ಕಟ್ಟದ ಏನ್ ಮಾಡ್ಯಾನ, ಬಾಯಿ ಕಟ್ಟಿ ತೆಗದಾನ. ಕಲ್ಲಿಲಿ ಕಟ್ಟಿ ತೆಗದಾನ. 20 HP ಪಂಪ್ ಸಟ್ ಇಟ್ಟಾನ. ಬೆಂಡಿಗೆ ನೀರು ಬೀಳಗತ್ತಾವ. ಹೌದು ಒಬ್ಬ ಕುರಿ ಕೈಯವ ಯಾರು ಮಾಡ್ಯಾನ್ರಿ, ನೀರು ಕುಡಿಸ್ಕೊಂಡು ಬರ್ಬೇಕಂತೇಳಿ ಕುರುಗಳೆಲ್ಲ ಹೊಡ್ಕೋತ ಬಂದಾನ. ಬಾಯಿ ಸುತ್ತ ಬಂದಾನ. ಬಾಯಿ ಸುತ್ತ ಹೌದು. ಅದ್ರ ಒಳಗೆ ಒಂದು ಗಂಡ ಇನ್ನೊಂದು ಹೆಣ್ಣು, 2 ಕುರಿಗಳು ಬಂದ ನೀರು ಕುಡಿಯೊಳಗ ಬಾಯಾಗ ಹೆಣ್ಣು ಕುರಿ ಹವಕಾಕಿ ನೋಡ್ತದ. ಹೌದು ನೋಡ್ತು ಒಂದು ಮೂಲ್ಯಾಗ ನೀರು ಹೆಚ್ಚಾಗದಕ್ಕಾಗಿ ಹುಲ್ಲು ಎದ್ದಿತ್ರಿ. ಹೌದು ಮಗ್ಗರದಾಗ ಒಂದು ಹೆಣ್ಣು ಪಾಂಜರಿ ಇತ್ತು. ಪಾಂಜರ ಮ್ಯಾಗ ಹುಲ್ಲು ಎದ್ದದ. ಹೌದು ಗಂಡ ಕುರಿಗೆ ಹೆಣ್ಣು ಕುರಿ ಹೇಳತ್ತದ, ಏನತ್ತ ನನ್ನ ಗಂಡಿದ್ದಿಲ್ಲಿ, ಹೌದು ನನ್ನ ಮ್ಯಾಗ ನಿನ್ನ ಮನಸ್ಸದಲ್ಲ, ಹೌದು ಆ ಹುಲ್ಲು ತಿನ್ಬೇಕಾಗ್ಯದ, ನನಗೆ ಆಸೆ ಆಗ್ಯದ, ಅದು ಹುಲ್ಲು ತಗೊಂಡು ತೊಗೊಂಡು ಬಾ. ಹೌದು ಹೌದು ಅವಾಗ ಗಂಡು ಕುರಿ ಹೋತು ನೋಡ್ತು ಹಬಕಾಕಿ ಫರಾಕ್ ಬಿದ್ದು ಕಾಲು ತೆಪ್ತದ. ನಾ ಕಾಲು ಉಳಿಯಂಗಿಲ್ಲ, ನನ್ನ ಬಾಲು ಉಳಿಯಂಗಿಲ್ಲ ಅಂತದು. ನಾನು ಉಳಿಯಂಗಿಲ್ಲ ಇದ್ರೊಳಗ. ತೆಳಗ 25 ಗಜದ ಬಾಯಿ ಅದ. ಹೌದು ಇದ್ರಾಗ ಕಾಲ್ ಜಾರ್ತಂದ್ರ ನಂಗೆ ಉಳಿಯಂಗಿಲ್ಲ. ಹುಚ್ಚ ಹೆಂಗಸತ್ತು ಗಂಡು ಕುರಿ ಯಾನ್ ಹೇಳ್ತದ, ಏನತ್ತು ನನಗೇನ ರಾಜ ಮಾಡಿದೇನೋ, ಹೆಂಡತಿ ಮಾತು ಕೇಳಿ ಕಾಶ್ಯಾಗ ಹೋಗಿ ಮಾತು ಹೇಳಿ ಸೈಲಿಕ್ಕತ್ತದು. ಹೌದಾ ನೀ ಬರ್ತಿದ್ರ ಬಾ, ಇಲ್ಲಾಂದ್ರೆ ಮತ್ತೊಬ್ಬಾಕಿ ಬರ್ತಾಳ, ನಡಿ ಬರ್ತೆ ಹ್ಯಾಂಗ ಮಾಡ್ತೀನಿ. ಮುಖಾಟ್ಲಿ ಬೆನ್ನ ಹತ್ತು ರಾಜಗ ಜ್ಞಾನ ಇತ್ತು ಕುರಿ ಮಾತು ಕೇಳಿ. ಹೌದು ಹೌದು ನೋಡ್ರಿ, ಕೇಳುದು ನನ್ನ ಪಾಲಿಗೆ ಅದ. ಹೌದಾ ವಿಷಯ ಲಕ್ಷ ಇಡ್ರಿ, ಕೇಳಿ ಮಾಡುದು ಹೆಂಗ ಸೃಷ್ಟದ ಹೇತ. ಹೌದು ರಾಜಾಗ ಜ್ಞಾನ ಇತ್ತು. ಗಂಡು ಕುರಿ ಮಾತು ಕೇಳಿ, ಗಂಡು ಕುರಿ ಮಾತು ಕೇಳಿ ರಾಜಾಗ ಜ್ಞಾನ ಇತ್ತು. ಎಲ್ಲ ಪ್ರಧಾನಿ ರಥ ಹೊಲಸು ನಡೀನ್ ರಾಜವಾಡಿಗಂದ. ಹೊಡಿ ಹಾಯ್ಸು ರಥ. ಅವಾಗ ರಾಣಿ ಅಂದಳು, ಯಾಕ ನಾನು ಉತ್ತರ ಹೇಳ್ತೇವಲ್ಲ, ನೀ ಬರ್ತಿದ್ ಬಾ, ನೀ ಬಿಟ್ಟು ಮತ್ತೊಬ್ಬಾಕಿ ಬರ್ತಿದ್ದೆ ಮುಖಾಟ್ ಬಾ, ಇಲ್ಲ ಹೊಂಟನ ಅಂದವ. ನಡಿ. ಒಂದ್ ವೇಳೆ ಗಂಡು ಕುರಿ ಮಾತು ರಾಜ ಕೇಳಿತ್ತಲ್ಲ ಅಂದ್ರೆ ಕಾಶ್ಯಾಗ ಸೈತಿದ್ದತ್ತೀಯೋ ಏನಿಲ್ಲತ್ತಿದ್ಯೋ, ಅಲ್ಲೇ ಹಲ್ಲಿಗೆ ಹಚ್ಚಬೇಕಾಗ್ತಿತ್ತು. ಯಾರು ದೊಡ್ಡವರು ಕೇಳಿ ಮಾಡುದು ದೊಡ್ಡದದ. ಹೌದು ಹೌದು ಇಂಥ ವಿಷಯ ಹತ್ತು ಸಂತು ಆದ್ರೆ ನಾನು ತಕ್ಕ ಗಡಿ ಮಂಗಳೂರು ಗ್ರಾಮದಾಗ ಬಂದತ್ತೆ ನಾ ಸಬದ ಕೈ ಎತ್ತೆತ್. ಹೌದು ಹೌದು ಸುಮ್ಮನೆ ಎಲ್ಲ ಬಿಟ್ಟಿದೆ. ಸೂರಾಮದೇವತ್ತ ಹೊಟ್ಟೆ ಬೀರದೇವ್ರತ್ತ ಇದೇ ಹೇಳೋ ಹನಿ ಇಲ್ಲಿ. ಹೌದಾ ಅಲ್ಲ, ವಿಷಯ ಹೇಳ್ತ ಕೇಳ್ರಿ. ಹೌದಾ ಕೇಳಿ ಮಾಡುದು ಜಗತ್ತಿದಾಗ ಹ್ಯಾಂಗ ದೊಡ್ಡದ ಅನ್ನೋದು. ಹ್ಯಾಂಗ ದೊಡ್ಡದು. ಬಾರಾಮತಿ ತೇರಾಮತಿ ಗೌಡಕ್ಕಿದ್ರು. ಬಾರಾಮತಿ ಗೌಡ್ರು ತೇರಾಮತಿಗೆ ಅರಸಕ್ಕಿತ್ತು. ಸಾಮ್ರಾಯಗೌಡ ತುಕ್ಕಪ್ರಾಯ ಗೌಡ. ಹೌದು ಮೇಲನಾಡದ ಗೌಳಿಗೆಯರು ಸಾಮ್ರಾಯಗೌಡನ ಕುರುಣದೊಳಗ ಬಂದು ಯಮಗೋಳ ಬಿಟ್ಟು ಮಧ್ಯರಾತ್ರಿ ಒಳಗ ಇಸ್ರಿ ಮಾಡಕವನ ಹಬ್ಬ ಹಾಕಿದ್ರು. ಹೌದು ಹೌದಲ್ಲ. ಹೌದು ಯಮಗೋಳ ಕೊಳ್ಳನ ಗೆಜ್ಜೆ ಸಪ್ಪಳಿ ಕೇಳಿ ಗೌಡ್ರು ಬಂದು ನೋಡ್ತಾರ, ಮಕ್ಕಳ ನನ್ನ ಮಾತು ಕೇಳಾರ್ದೆ ಇಲ್ಲಿ ಯಮಗೋಳ ಬಿಟ್ಟಿರಿ ಅಂದ್ರೆ ಇದೇನು ಹೂಡಿದೆ ಆತಂದಾಗ ಇಸ್ರಿ ಮಾಡ್ಕವನ ಹಬ್ಬದ್ರಿ ಗೌಡ್ರ. ಹೌದು ಹೌದು ಒಂದು ರಂಗಿನ ಮೂರಿ ಬೇಡಿ ಕೂತ್ರು ಇವರು. ಸೋಮರಾಯಗೌಡ್ರು ಬ್ಯಾಡ್ರಿ ಗೌಡ್ರ ಅಂತ ಹೇಳ್ತಾರ ಅವರು. ಹೌದು ನಮ್ಮ ಇಸ್ರಿ ಮಾಡ್ಕೋ ಬಹಳ ಬೆರಿಕ್ಯಾಡ್ರಿ ಗೌಡ್ರ, ಒಯ್ಬೇಡ್ರಿ ಬ್ಯಾಡ್ರಿ ಅಂದ್ರು ಗೌಡ ಏನಂದ, ಇಲ್ಲ ನಮಗೆ ರಂಗಿನ ಮೂಲಿನೇ ಬೇಕು. ಹೌದು ರಂಗಿನ ಮೂಲಿ ತೊಗೊಂಡು ಗೌಡ್ರು ತಮ್ಮ ವಾಡ್ಯಾಕ ಬಂದ ಬಳಕ ಮನ್ಯಾಗ ದನಗೋಳ ರಗತ್ ಹಿಂಡಾದು. ಮನೆ ಮಂದಿಗೆ ಬ್ಯಾನಿ ಬ್ಯಾಸರ, ದನಗೋಳು ಸಿಡಿದು ಬೀಳಾದ, ಕಾಡಾಟ ನಡ್ಲಿಗತ್ತು. ಹೌದು ಎಲ್ಲಿ ದೇವ್ರಿಗೆ ಕೇಳ್ತಾರ ಅಲ್ಲಿ ಎಲ್ಲ ಇಸ್ರಿ ಮಾಡ್ಕವನೇ ಹೊಂಟಳು. ಹೌದು ಅವಾಗ ಗೌಡ್ರಿಗೆ ಹಬ್ಬ ಹಾಕೋ ಪ್ರಸಂಗ ಬತ್ತು. ಹೌದಾ ಯಾರಿಗೆ? ಗೌಡ್ರಿಗೆ ಹಬ್ಬ ಹಾಕೋ ಪ್ರಸಂಗ ಬತ್ತು. ಹೌದು ಅವಾಗ ಇಸ್ರಿ ಮಾಡಕವನ ಹಬ್ಬ ಹಾಕಲಾಗತ್ತರು ಸಾಮ್ರಾಯ ಗೌಡ್ರು ತುಕ್ಕಪ್ರಾಯ ಗೌಡ್ರು. ಹೌದು ಇಸ್ರಿ ಮಾಡಕವನ ಹಬ್ಬ ಹಾಕಬೇಕಂದ್ರೆ ಜಡಿ ಕೂಸಿಗೆ ಠಾರ ಹೊಡಿಬೇಕಾಗಿತ್ತು. ಹೌದು ಯಾರಿಗೆ ಕೇಳಾರ್ದೆ ಬಡವಿ ತಾಮಟಿಗ್ಯಾರ ಹೆಣ್ಮಗಳು ಕೂಸಿಗೆ ಕೇಳಾರ್ದೆ ಠಾರ ಹೊಡೆದ್ರು ತಂದು. ಅವಾಗ ಚೌಪದಾರ ಬಂದಿ ಖಾನೆ ಹಾಕೋ ಸಮಯ ಬತ್ತು. ಅವಾಗ ಸಾಮ್ರಾಯಗೌಡ ತುಕ್ಕಪ್ರಾಯಗೌಡ ಓಡಿ ಹೋಗಿ ಏಳತ್ತೆಲಿ ಗುರು ಸ್ವನಾರ ಸಿದ್ಧಗ ಕೇಳತ್ತಾರ ಧರ್ಮ ಸಂಕಟ ಬಂದದತ್ತೇಳಿ. ಯಪ್ಪ
ನಮಗ ಬಂದಿ ಖಾನೆ ಹಾಕು ಯಾಡೆ ಬಂದದ ಧರ್ಮ ಸಂಕಟ ಬಂದದ ಪಾಪ ಪರಿಹಾರ ನಿನ್ನಿಂದ ಅಂದ ಬಳಿಕ 7 ತೆನೆಗುರು ಸೊನಾರಿಸಿದ್ದ ಭಂಡಾರ ಕೊಟ್ಟ ಒಯ್ದ ಭಂಡಾರ ಹೊಡಿ ಅಂದ ಬಳಿಕ ಕೂಶಿನ ಚಂಡ ದಂಡಿನ ಮೇಲೆ ಹೊಡೆದ ಬಳಿಕ ಭಂಡಾರ ಹೊಡೆದ್ರು ಟಗರಿನ ಚಂಡ ದಂಡ ಇತ್ತು ಗೌಡ್ರ ಬಂಧನ ಬಿಡಿಸೋದು ಇದು ಕೇಳಿ ಮಾಡೋದು ಫಲ. ಹೌದು 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 7 ತೆನೆಗುರು ಸೊನಾರಿಸಿದ್ದಾಗ ಕೇಳಿ ಮಾಡೋದಕ್ಕಾಗಿ ಬಂದಿ ಖಾನ್ಯಾಗ ಹೋಗಲಿಲ್ಲ. ಹೌದಾ ಇಂಥದ್ದು ಸಿದ್ಧಟಿ ವಿಷಯ ಹಚ್ಚು. ಹೌದು ಬಂದಿದಿ ನಾವೊಂದು ರಾಮಾಯಣದಾಗ ಹೇಳ್ತಂತ ನೋಡ್ರಿ ಯಾನ್ ಹೇಳ್ದವ ಭರತ ಯಾನ ಪಾದುಕ ತಗೊಂಡ ರಾಮ ಪ್ರಬಂಧು. ಹೌದು ನೋಡ್ರಿ ರಾಮಗೆ 14 ವರ್ಷ ವನವಾಸ ಇತ್ತು. ಇಲ್ಲಿ ಅದ ಮಜಾ, ಇಲ್ಲಿ ಮಜಾ ಅದ ನೋಡ. ಸಂತು ಮಾಸ್ತರ ಹೌದಾ ಎಲ್ಲಾರ ಸಂಗಟ ಹಾಡಿಕೆ ಮಾಡೋದು ಬೇರೆ, ಪಿಂಟು ಮಾಸ್ತರ್ ಸಂಗಟ ಮಾಡೋದು ಬೇರೆ. ಹೌದು ಹೌದು ಇಲ್ಲಿ ಮಜಾ ಹೆಂಗದ ಕೇಳ್ರಿ. ಹೆಂಗದ ಯಾವಾಗ ಭರತ ರಾಮನ ಪಾದುಕ ಕೊಟ್ಟ ಬಳಕ ಭರತ ಕೇಳಾರ್ದೆ ಪಾದುಕ ಒಯ್ದು ಸಿಂಹಾಸನ ಮ್ಯಾಗಿಟ್ಟ ತಾ ನಂದಿ ಗ್ರಾಮದಾಗ ನಿತ್ತ. ಹೌದು 14 ವರ್ಷ ರಾಜಕೀಯ ಆ ಜಾಗದಾಗ ನಿಂದ್ರಲಾರ್ದೆ ಮಾಡ್ಯಾನ. ಹೌದು ಖರೆ ನಿನಗಿಲ್ಲಿ ಒಂದು ಮಾತು ಕೇಳುತ್ತ. ಏನು ಕೇಳಿದ್ರಿಪ್ಪ? ಶ್ರೀರಾಮಚಂದ್ರನ ಪಾದುಕ 14 ವರ್ಷ ಸಿಂಹಾಸನ ಮ್ಯಾಗ ಕೂತು ರಾಜಕೀಯ ಮಾಡ್ಬೇಕಂದ್ರ ಆ ಪಾದುಕ ಆದವ್ರು ಯಾರು? ಹೌದು ಹೌದು ಹಿಂದ ಒಬ್ಬರ ಪ್ರತಿಫಲ ಅದ. ರಾಮನ ಕಾಲಾಗ ಪಾದುಕ ಆಗ್ಯಾರ ಅವ್ರು ಯಾರು? 14 ವರ್ಷ ಅವ್ರ ರಾಜಗಾದಿ ಮ್ಯಾಗ ಕುಂಡ್ರಿಬೇಕಂದ್ರೆ ಏನ ಕಾರಣ ಅದ? ಹೌದು ಹೌದು ಹೇಳಿ. ಇನ್ನು ರಾಮಾಯಣ ಮಹಾಭಾರತದಾಗ ನನಗೆ ಟೆಕ್ಕಿ ಬಿದ್ದಿದಿಲ್ಲ ವಿಷಯ ಬಿಡಿಸ್. ಹೌದು ಇನ್ನು ತಿಳಿತದ ನೋಡು ಸಂತ ಮಾಸ್ತರ್. ಇದು ನಿನಗೆ ಯಾಕೆ ಹೇಳಿದ? ಇದು ಪಾನಮಂಗಳೂರ ಪುಣ್ಯ ಕ್ಷೇತ್ರ ಬೀರದೇವ್ರ ಮುತ್ಯನ ಪೌಳಿ. ಇದು ಬಹಳ ಬೆರಿಕೆದ, ಇದು ಟೇಸ್ ಅಂತ ಹೇಳಿದ ನಿನಗೆ. ಹೌದಾ ನೀ ಆನಂದಿ ಇಲ್ಲಿ ನಾವು ಬಂದಿಲ್ಲ ಒಟ್ಟತ್ತೆ ತಿಳ್ಕೊಂಡಿದಿ. ಹುಚ್ಚ ನೀ ಬಂದಿರಬೇಕು. ಖರೆ ಪಿಂಟು ಮಾಸ್ತರ್ ಇದೇ ಮೊದಲೇ ಬಂದಾನ. ಎಷ್ಟೋ ಮಂದಿ ಬಂದು ಹೋಗ್ಯಾರ. ಬಂದವರು ಹೇಳ್ಯಾರ ಎಲ್ಲ ಟೇಸ್ ಹಾಡಿಕೆ ಮಾಡೋದು ಬೇರೆ, ಪಾನಮಂಗಳೂರದಾಗ ಹಾಡೋದೇ ಬೇರೆ. ಹೌದಾ ಎಲ್ಲ ಕಡೆ ಹ್ಯಾಂಗ ಮಾಡ್ತಿ ಗೊತ್ತಿಲ್ಲ. ಸಂತು ಮಾಸ್ತರ ಇಲ್ಲಿ ರೂಟಿಷನ್ ಹಿಡಿದು ಮಾತಾಡು. ಹೌದು ಹರಕತ್ತಿಲ್ಲ, ನನ್ನ ತಕ್ಕ ಗಡಿ ಪಾನಮಂಗಳೂರದವ್ರು ಕೂಡಿಸ್ಯಾರತ್ತೆ. ನೀ ಮಾತಾಡೋದು ನಾ ಸಬದ ಕೈ ಎತ್ತು. ಹೌದು ಹೌದು ಈಗ ಹೋತವ ನೋಡು. ರಾಮಪ್ರಭುನ ಪಾದುಕ 14 ವರ್ಷ ಸಿಂಹಾಸನ ಮ್ಯಾಗ ಕುಂಡ್ರಿಬೇಕಂದ್ರ ಹಿಂದ ಹಂತದ ಪ್ರತಿಫಲ ಏನಿತ್ತು? ಸಿಂಹಾಸನದ ಮ್ಯಾಗ ಕೂತದಂದ್ರ ಪಾದುಕ ಆದವ್ರು ಯಾರು? ಹೌದು ಹೌದು ನೋಡೋಣ ಎಷ್ಟು ಜ್ಞಾನದಿಂದ ಹೇಳ್ತಾನ ಅನ್ನೋದು ಗೊತ್ತಾಗುತ್ತದೆ. ಹೌದು ಖರೆ ನಿಮಗೊಂದು ಮಾತು ಹೇಳ್ತ. ಏನ್ರಿಪ್ಪ? ಇಲ್ಲಿ ಯಾವ್ದು ಪಾರ್ಟಿಷನ್ ಇಲ್ರಿ. ಎಲ್ಲ ಅಂಶದ ಮುತ್ತೆ ಬೀರದೇವರ ಮಹಳಿಗರ ಮುತ್ತೆ ಎಲ್ಲ ಹಾಲು ಮತದವ್ರು ಅದಾರ. ಹೌದಾ ದೈವದವರು ನಿಮ್ಮ ಎಲ್ಲ ಕೂಡಿದಂತ ಎಲ್ಲ ದೈವದವರ ಮಕ್ಕಳು ಇಂಗಳೇಶ್ವರ ಒಂದು ಕುಂಬಾರಿ. ಹೌದು ಖರೆ ನಿಮ್ಮ ಕೈಯಾಗ ಬ್ರಹ್ಮತ್ತ ಕಡೆ ಕೈಯಾಗ ನ್ಯಾಯ ಕೊಡುವಂತ ಕಾಟ ನಿಮ್ಮ ಕೈಯಾಗದ. ಹೌದಾ ಟೈಮ್ ಸಂಜೆ 6 ಗಂಟೆ ತಕ್ಕದ. ಯಾವ ಕಾಟ ವಜ್ಜಾಗ್ತದೆ ಇದು ನ್ಯಾಯ ಕೊಡುದು ನಿಮ್ಮ ಕರ್ತವ್ಯದ ಬಂಧುಗಳೇ. ಹೌದು 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 ಯಾವ ರೀತಿಯಿಂದ ಗುರು